ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಅಮೃತ ಮಂಡ್ಯದಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡಿ. ಇವತ್ತಿನ ಟಾಪಿಕ್ ಏನಂತ ನಿಮಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಏನೇನು ತಿಂತಾಯಿದ್ದೀನಿ ಅಂತ, ಹಾಗೆ ಒಂದು ದಿನದ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾವು ಒಂದೊಂದು ದಿನ ಹೆಲ್ದಿಯಾಗಿ ತಿಂದಿರ್ತೀವಿ, ಒಂದೊಂದು ದಿನ ಏನೂ ತಿಂದಿರಲ್ಲ. ಬಟ್ ಇವತ್ತು ನಾನು ಏನು ತಿಂದೆ ಅಂತ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇದು ಬುಧವಾರದ ದಿನದ ವ್ಲಾಗ್ ಆಗಿರುತ್ತೆ. ಹೆಲ್ದಿ ಲೈಫ್ ಸ್ಟೈಲ್ ಅಂತ ಬಂದಾಗ ಪ್ರೆಗ್ನೆನ್ಸಿ ಇರ್ಬೋದು ಅಥವಾ ನಮ್ಮ ನಾರ್ಮಲ್ ಜೀವನನೇ ಇರ್ಬೋದು, ಹೆಲ್ದಿಯಾಗಿ ತಿನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಅದ್ರ ಜೊತೆಗೇ ನಾವು ಊಟ ತಿಂಡಿ ಏನು ತಿಂತೀವಿ ಅದ್ರ ಜೊತೆಗೆ ಸ್ವಲ್ಪ ಸೂರ್ಯನ ಕಿರಣ ಕೂಡ, ಬೆಳಗಿನ ಸೂರ್ಯನ ಕಿರಣ ಮೈಗೆ ತಾಗಿಸ್ಕೊಳ್ಳೋದು ಇನ್ನೂ ಒಳ್ಳೆಯದು. ಬೆಳಗ್ಗೆ ಹೊತ್ತು ನಾನು ಸ್ವಲ್ಪ ಬಿಸಿಲಲ್ಲಿ ನಿಂತೇ ಇರ್ತೀನಿ ಯಾವಾಗ್ಲೂ. ಬಟ್ ಇವತ್ತು ಸ್ವಲ್ಪ ಮೋಡದ ವಾತಾವರಣ ಇತ್ತು, ಹಾಗಾಗಿ ನಾನು ಬಿಸಿಲಲ್ಲಿ ನಿಲ್ಲಲಿಲ್ಲ. ಜೊತೆಗೆ ಇವತ್ತು ನಾನು ಕ್ಯಾರೆಟ್ ಬೀಟ್ರೂಟ್ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಯಿತು. ಯಾಕಂದರೆ ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಎದ್ದಿದ್ದೇ 8 ಗಂಟೆ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಕ್ವಿಕ್ಕಾಗಿ ಆಗುವಂತಹ ಪೊಂಗಲ್ ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ. ಏನೋ ಲವ್ ಯು ಏನದು ಅರ್ಧ ಹಿಂಗೆ ತಿರ್ಕೊಬಿಟ್ಟೈತೆ ಲವ್ ಯು, ಈ ಕಡೆ ತಿರ್ಕೊಬಿಟ್ಟೈತೆ ಲವ್ ಯು, ಹಿಂಗೆ ತಿರ್ಕೊಬಿಟ್ಟೈತೆ ಈ ಕಡೆ. ಬರೀ ಲವ್ ಯು ಇನ್ನೊಂದ್ಸಲ ಬರೀಪ್ಪ. ಬೆಳಿಗ್ಗೆ ಎದ್ದ ತಕ್ಷಣ ನಾರ್ಮಲಾಗಿ ಒಂದು ಗ್ಲಾಸ್ ನೀರು ಕುಡಿತೀನಿ. ಸಣ್ಣ ಲೋಟದಲ್ಲಿ, ಜಾಸ್ತಿ ಕುಡಿಯೋದಕ್ಕಾಗಲ್ಲ. ಅದಾದಮೇಲೆ ಸ್ವಲ್ಪ ಬಾದಾಮಿಗಳನ್ನ ನೆನೆಸ್ಕೊಂಡಿರ್ತೀನಿ, ಅದನ್ನು ಕೂಡ ಬಿಡಿಸ್ಕೊಂಡು ತಿಂತೀನಿ. ಅದಾದಮೇಲೆ ನಾನು ಜೀರಿಗೆ ವಾಟರ್ ಕುಡಿತೀನಿ. ಅಥವಾ ತೀರಾ ಏನಾದರೂ ನೈಟ್ ನಿದ್ದೆ ಬಂದಿಲ್ಲ, ಸ್ವಲ್ಪ ತಲೆನೋವಿದೆ, ಆ ಥರ ಟೈಮಲ್ಲಿ ಮಾತ್ರ ಸ್ವಲ್ಪ ಕಾಫಿನ ಕುಡಿತೀನಿ. ಅದು ಸ್ವಲ್ಪ ಕ್ವಾಂಟಿಟಿಲಿ ಅಷ್ಟೇ. ಮತ್ತು ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಾದಾಮಿನ ತಿನ್ನೋದು ತುಂಬಾ ಒಳ್ಳೆಯದು. ನಾನು ವಾರದಲ್ಲಿ 4 ದಿನ ಅಂತೂ ಮಿಸ್ ಮಾಡದೆ ತಿಂತೀನಿ ನೀರಲ್ಲಿ ನೆನೆಸ್ಬಿಟ್ಟು. ಒಂದು ದಿನ ಏನಾಗುತ್ತೆ ಅಂದರೆ ಮರೆತುಬಿಟ್ಟಿರ್ತೀನಿ ನಾನು ನೆನೆಸೋದನ್ನು. ದಿನ ತಿಂದರೆ ಇನ್ನೂ ಒಳ್ಳೆಯದು. ಸೊ ಇಲ್ಲಿ ಜೀರಿಗೆ ನೀರು ಕೂಡ ರೆಡಿ ಆಯಿತು. ಅಂದರೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ ನಾನು, ಜೀರಿಗೆ ವಾಟರು. ಆಲ್ರೆಡಿ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ ಏನು, ನಾನು ಕ್ಯಾರೆಟ್ ಬೀಟ್ರೂಟ್ ಪಲ್ಯ ಹೇಳಿದ್ದೆ, ಅದನ್ನು ನಾನು ವೀಡಿಯೋದಲ್ಲಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿ ಅನ್ನಿಸ್ತಿತ್ತು. ಬಟ್ ಓಕೆ, ನಾನಿವತ್ತು ಜಸ್ಟ್ ಪೊಂಗಲ್ ತಿಂತಾಯಿದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ. ಇಲ್ಲಿ ಫಸ್ಟು ಜೀರಿಗೆ ಹಾಲು ಅಥವಾ ಜೀರಿಗೆ ನೀರು ರೆಡಿ ಆಯಿತು. ರೆಡಿ ಮಾಡಿ ಸೈಡಲ್ಲಿ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಪೊಂಗಲ್ಗೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಓಕೆ, ಎಲ್ಲ ಎತ್ತಿಟ್ಬಿಡ್ತೀಯ ಈಗ? ಅದನ್ನೆಲ್ಲ ಕ್ರಯನ್ಸ್ ಎಲ್ಲ ಎತ್ತಿಟ್ಬಿಡು ಪಾಕೆಟಲ್ಲಿ. ಬಣ್ಣ ಎಲ್ಲನೂ, ಕ್ರಯನ್ಸು, ಸ್ಕೆಚ್ ಪೆನ್ ಎಲ್ಲನೂ ಆ ಪರ್ಸಲ್ಲಿ ಹಾಕಿ ಎತ್ತಿಡಪ್ಪ. ಹಾಗೆ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ನಾವು ಎಲ್ಲ ಐಟಮ್ಸು ತಿನ್ಬೋದು. ಒಂದು 3 ರಿಂದ 4 ತಿಂಗಳವರೆಗೂ ಸ್ವಲ್ಪ ಹೀಟ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು. ಆಮೇಲೂ ಕೂಡ ತೀರಾ ಹೀಟ್ ಐಟಮ್ಸ್ಗಳನ್ನ ತಿನ್ನಬಾರ್ದು. ನಾನು ಚಿಕನ್ ಒಂದು 4 ಮಂತ್ಸ್ವರೆಗೂ ತಿಂದಿರಲಿಲ್ಲ. 3.5 to 4 ಮಂತ್ಸ್ವರೆಗೂ ಚಿಕನ್ ತಿಂದಿರಲಿಲ್ಲ. ಆ್ಯಂಡ್ ಫಿಶ್ ಕೂಡ ಕಂಪ್ಲೀಟಾಗಿ ನಿಲ್ಲಿಸಿದ್ದೆ. ಪಪ್ಪಾಯ, ಅನಾನಸ್ ಈ ಥರ ಯಾವುದು ತುಂಬ ಹೀಟ್ ಅಂತಾರೆ ಆ ಥರದ್ದು ಐಟಮ್ಸ್ ತಿಂತಿರಲಿಲ್ಲ. ನುಗ್ಗೆ ಸೊಪ್ಪು ಮಾತ್ರ ಅದು ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಸ್ವಲ್ಪ ಪ್ರಮಾಣದಲ್ಲಿ ಒಂದು 15 ದಿನಕ್ಕೊಂದ್ಸಲ ತಿಂತಿದ್ದೆ. ಸೊ ಈ ಥರ ನನ್ನ ಫುಡ್ ರೂಟೀನ್ ಸ್ಟಾರ್ಟಿಂಗ್ 3 ಮಂತ್ಸಲ್ಲಿತ್ತು. ಜಾಸ್ತಿ ಏನೂ ತಿನ್ನಬಾರ್ದು ಆ ಟೈಮಲ್ಲಿ. ಸ್ಟಾರ್ಟಿಂಗ್ ಸ್ವಲ್ಪ ಊಟ ತಿನ್ನೋಕ್ಕೆಲ್ಲ ಆಗಲ್ಲ ಕೆಲವರಿಗೆ, ಆ ಥರ ಎಲ್ಲ ಇರುತ್ತೆ. ಸಾಧ್ಯ ಆದಷ್ಟು ಪೋಷಕಾಂಶ ಇರುವಂತಹ ಒಂದಷ್ಟು ಐಟಮ್ಸ್ಗಳನ್ನ ತಿನ್ಕೊಂಡು ಬಂದರೆ ಆಯಿತು. ಹಣ್ಣುಗಳಿರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು. ಸೊ ನನ್ನ ಮಗಳು ಬಂದು ಮಧ್ಯ ಒಂದಷ್ಟು ಏನೇನೋ ತಲೆ ತಿಂದ್ಬಿಟ್ಟು ಹೋದ್ಲು. ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದೇನೆಂದರೆ ಸ್ವಲ್ಪ ಕ್ಯಾಲ್ಶಿಯಮ್ ಮತ್ತು ಐರನ್ ಕಂಟೆಂಟ್ಗಳಿರುವಂತಹ ಐಟಮ್ಸ್ಗಳನ್ನ ತಿನ್ನಬೇಕು. ಜೊತೆಗೆ ವಿಟಮಿನ್ಸ್ಗಳು, ಮಲ್ಟಿ ವಿಟಮಿನ್ಸ್ ಎಲ್ಲ ಥರ ವಿಟಮಿನ್ಸ್ ಸಿಗಬೇಕು ನಮಗೆ ಈ ಟೈಮಲ್ಲಿ. ಮಗುವಿನ ಬೆಳವಣಿಗೆಗೆ ಕೂಡ ಯೂಸ್ ಆಗುತ್ತೆ ಅಲ್ವಾ. ಹಾಗಾಗಿ
ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್ನ ರೂಢಿಸ್ಕೊಂಡ್ರೆ ಆಯಿತು. ಈ ಹೊರಗಡೆ ಫುಡ್ನ ಆದಷ್ಟು ಕಮ್ಮಿ ಮಾಡ್ಬೋದು. ಈ ಹೊರಗಡೆ ಸಿಗೋ ಬಜ್ಜಿ ಬೋಂಡನೂ ಅಷ್ಟೇ ನಾನು ಯಾವಾಗಾದರೂ ಒಂದು ಸಲ ತರಿಸ್ಕೊಂಡು ತಿಂತೀನಿ, ಯಾಕಂದರೆ ನನಗೂ ನಾನು ಮಾಡಿದ್ದು ತಿಂದು ಬೋರ್ ಆಗಿಬಿಟ್ಟಿದೆ. ಆ ಥರ ಹೊರತುಪಡಿಸಿ ಇನ್ನು ದಿನ ತಿನ್ನೋದು, ದಿನ ಗೋಬಿ, ಪಾನಿಪುರಿ ಅಥವಾ ಪಿಜ್ಜಾ, ಬರ್ಗರು ಅಥವಾ ಸ್ಟ್ರೀಟ್ ಫುಡ್ಗಳು ಅಂತ ಬರುತ್ತಲ್ಲ, ಅಂಥದ್ದೆಲ್ಲ ಅವಾಯ್ಡ್ ಮಾಡಬೇಕು. ಅದ್ರ ಬದಲು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ನೋದು ಬೆಟರು. ನಾನು ಬೇಕ್ರಿ ಐಟಮ್ಸ್ ಎಲ್ಲ ನಾನು ತಿನ್ನೋದೇ ಇಲ್ಲ, ರೇರ್. ನಮ್ಮ ಮನೇಲಿ ಕೇಕ್ ತರೋದೇ ಬರ್ಡೇಗಳಿಗೆ ಮಾತ್ರ, ಆವಾಗ ಮಾತ್ರನೇ ನಾನು ಕೇಕ್ ತಿನ್ನೋದು. ಅದರ್ವೈಸ್ ನಾನು ಆ ಥರ ಫುಡ್ಡೆಲ್ಲ ನಾನು ಯಾವಾಗಲೂ ಬಿಟ್ಬಿಟ್ಟಿದ್ದೀನಿ. ಪ್ರೆಗ್ನೆಂಟ್ ಆಗೋಕ್ಕೆ ಮುಂಚೆಯಿಂದನೂ ತಿಂತೀನಿ, ಬಟ್ ಯಾವಾಗಲೂ ಒಂದು ಸಲ ತಿಂತೀನಿ ಅಷ್ಟೇ. ಇದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಂದು. ತಿಂದಾದಮೇಲೆ ಇಲ್ಲಿ ಮಾತ್ರೆ ನುಂಗ್ತಾಯಿದ್ದೀನಿ, ಕ್ಯಾಲ್ಶಿಯಮ್ ಹಾಗೆಯೇ ಒಂದು ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟು. ಇದೊಂದು ಲೋಟದಲ್ಲಿ ನೀರು ಕುಡಿತೀನಿ ಊಟ ಆದಮೇಲೆ. ನನಗೊಂದು ಮರ್ತೇ ಹೋಗ್ಬಿಡುತ್ತೆ, ನೀರು ಕುಡಿಯೋದೇ ನನಗೆ ಮರ್ತೋಗ್ಬಿಡುತ್ತೆ. ನಾನೇ ನೆನಪಿಸ್ಕೊಂಡು ಅವಾಗವಾಗ ನೀರು ನೋಡಿದಾಗೆಲ್ಲ ಹೋಗಿ ಕುಡಿತಾ ಇರ್ತೀನಿ. ಇದು 1 ಗ್ಲಾಸ್ ಬಿಸಿನೀರು, ಇದು 1/4 ಲೀಟ್ರ್ ಮೇಲೆ ಹಿಡಿಯುತ್ತೆ. ಊಟ ಆದಮೇಲೆ ಒಂದು ಸಲ ನೀರು ಕುಡಿತೀನಿ, ಆಮೇಲೆ ಮತ್ತೆ ಮಧ್ಯ ಕುಡಿತಾ ಇರ್ತೀನಿ, ಆಮೇಲೆ ಮತ್ತೆ ಊಟ ಆದಮೇಲೆ ಆ ಥರ ಕುಡಿತೀನಿ. ಇದು ಫುಲ್ ಸಣ್ಣದಿದೆ ಮಾತ್ರೆ, ಬಟ್ ಕ್ಯಾಲ್ಶಿಯಮ್ ಮಾತ್ರೆ ತುಂಬ ದಪ್ಪದಿತ್ತು. ಸೊ ಇದನ್ನು ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಅಂದರೆ ಏನಿಲ್ಲ, ಒಂದು 5 ಮಿನಿಟ್ಸ್ ಕೂತ್ಬಿಟ್ಟು ಮತ್ತೆ ಏನೆಲ್ಲ ಹರಡಿರುತ್ತೆ ಮನೇಲಿ ವಸ್ತುಗಳು ಅದೆಲ್ಲ ಎತ್ತಿಡಬೇಕು. ಅದರಲ್ಲೇ ನಮ್ಮ ಡೈಜೆಷನ್ ಕೂಡ ಆಗುತ್ತೆ ಅಷ್ಟರಲ್ಲಿ. ಹಾಗೆಯೇ ಇವತ್ತು ಬರೀ ಬಾದಾಮಿ ತಿಂದಿದ್ದೀನಿ. ದಿನ ನಾನು ಸ್ವಲ್ಪ ದ್ರಾಕ್ಷಿ ಬರುತ್ತಲ್ಲ, ಒಣ ದ್ರಾಕ್ಷಿ, ಅದನ್ನು ನೆನೆಸ್ಬಿಡ್ತೀನಿ ನೈಟೇ. 1-2 ಸಲ ತೊಳೆದ್ಬಿಟ್ಟು ನೆನೆಸ್ಬೇಕು. ಆಮೇಲೆ ಅದನ್ನು ಚೆನ್ನಾಗಿರೋ ನೀರು ಹಾಕಿ ಇಟ್ಬಿಟ್ರೆ ರಾತ್ರಿ ಫುಲ್ ನೆಂದಿರುತ್ತೆ. ಬೆಳಗ್ಗೆ ಎದ್ದು ನೀರು ಸಮೇತನೇ ಅದನ್ನು ತಿನ್ನಬೇಕು. ಇದರಿಂದ ಸ್ವಲ್ಪ ಬ್ಲಡ್ಡೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಇದು ಯಾವುದದು, ನಂಗೆ ಒಂದೊಂದು ಮರವು ಸ್ಟಾರ್ಟ್ ಆಗಿಬಿಟ್ಟಿದೆ, ಏನೋ ಹೇಳ್ತಾರಪ್ಪ, ಖರ್ಜೂರ ಬರುತ್ತಲ್ಲ, ಅದನ್ನು ತಿಂದ್ರೂ ಒಳ್ಳೆಯದು. ಬಟ್ ಈ ಟೈಮಲ್ಲಿ ಅದು ಹೀಟ್ ಅಂತ ಹೇಳ್ತಾರೆ, ಹಾಗಾಗಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಬಟ್ ನಾನು ಆವಾಗ ತಿಂತೀನಿ. ಒಂದಾದರೂ ಡೇಟ್ಸ್ ತಿಂತೀನಿ, ಅಥವಾ 1-2 ದಿನಕ್ಕೊಂದ್ಸಲ ಆದರೂ ಡೇಟ್ಸ್ 1-2 ಆದರೂ ತಿಂತೀನಿ. ಸೊ ಚೆನ್ನಾಗಿರುತ್ತೆ, ಅದು ತಿನ್ನೋಕ್ಕೂ ನಂಗೆ ಇಷ್ಟ ಆಗುತ್ತೆ, ಮತ್ತು ಸ್ವಲ್ಪ ಚೆನ್ನಾಗಿರುತ್ತೆ. ಇದಾದಮೇಲೆ ನಮ್ಮ ಪ್ರೀತಿಯ ಟೀನ ಬಿಡೋಕ್ಕಾಗುತ್ತಾ? ನಿಜವಾಗ್ಲೂ ಇಲ್ಲ. ನಾನು ಕಾಫಿ ಟೀನ ಬಿಟ್ಟಿಲ್ಲ ದಿನಾಗಲೂ. ಅಂದರೆ ಸ್ಟಾರ್ಟಿಂಗಲ್ಲಿ ಟೀ ಕಾಫಿ ಏನೂ ಸೇರ್ತಾನೆ ಇರಲಿಲ್ಲ, ನನಗೇನೋ ಗೊತ್ತಿಲ್ಲ, ಅದು ಕಂಪ್ಲೀಟಾಗೇ ಬಿಟ್ಬಿಟ್ಟಿದ್ದೆ. ಇದೇನಪ್ಪ ಈ ಸಲ ಹಿಂಗಾಗ್ತಿದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹೋಗ್ತಾ ಸ್ವಲ್ಪ ಟೀ ಕಾಫಿ ಮತ್ತೆ ಕುಡಿತೀನಿ. ಬಟ್ ಕುಡಿಯೋದು ಕಮ್ಮಿನೇ, ಒಂದು ಸಲ ಟೀ, ಒಂದು ಸಲ ಕಾಫಿ ಅಷ್ಟೇ. ಅದರ್ವೈಸ್ ಮತ್ತೆ ಪದೇ ಕುಡಿಯೋದು ಆ ಥರ ಎಲ್ಲ ಏನೂ ಮಾಡಲ್ಲ. ಆ್ಯಂಡ್ ಸ್ವಲ್ಪ ಬ್ರೂ, ಸನ್ರೈಸ್ ಇದೆಲ್ಲ ಅವಾಯ್ಡ್ ಮಾಡಬೇಕು. ಸಾಧ್ಯ ಆದಷ್ಟು ಸ್ವಲ್ಪ ಕಾಫಿ ಪುಡಿ ಬರುತ್ತಲ್ಲ, ಅಂದರೆ ಮಿಲ್ಲೆಲ್ಲ ಹಾಕ್ಸಿರ್ತಾರಲ್ಲ, ಆ ಥರದ್ದು ತೊಗೊಂಡ್ರೆ ಬೆಟರು. ನಾನು ಆ ಥರದ್ದು ತೊಗೊಂಡಿದ್ದೀನಿ, ಬಟ್ ಎಮರ್ಜೆನ್ಸಿ ಯಾವಾಗಾದ್ರೂ ಬ್ರೂ ಯಾವುದಾದ್ರೂ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಟೀ ಮಾಡ್ತಾಯಿದ್ದೀನಿ ನೋಡಿ. ಅದಕ್ಕೆ ಅಂತಲೇ ನಾನು ಒಂದು ಕಾಫಿ ಫಿಲ್ಟರ್ ಕೂಡ ತೊಗೊಂಡು 2 ಇಯರ್ಸ್ ಆಯಿತು. ಅದು ನಾನು ಆವಾಗವಾಗ ಯೂಸ್ ಮಾಡ್ತೀನಿ. ಆ್ಯಂಡ್ ನಮ್ಮ ಯಮ್ಮಿ ಟೀ ರೆಡಿ ಆಗಿದೆ. ಟೀ ಅಂದರೆ ನಂಗೆ ತುಂಬ ಇಷ್ಟ. ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ನಾನು ಏನಾದರೂ ಫ್ರೂಟ್ಸ್ ಏನಾದರೂ ತೊಗೋತೀನಿ. ಇಂಥದ್ದೇ ಫ್ರೂಟ್ಸ್ ಅಂತ ಇಲ್ಲ, ಅಥವಾ ಫ್ರೂಟ್ಸ್ ಏನಾದರೂ ಇಲ್ಲ ಅಂದರೆ ಸೌತೆಕಾಯಿ ಏನಾದರೂ ಇರುತ್ತೆ ಅದನ್ನು ತಿಂತೀನಿ. ಅದೂ ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಏನಾದರೂ ಎತ್ಕೊಳ್ತೀನಿ. ಒಂಥರ ಏನಾದರೂ ಒಂದು ಮಿಡ್ ಸ್ನ್ಯಾಕ್ ಥರ ತಿಂದರೆ ಬೆಟರ್. ಯಾಕಂದರೆ ನಾವು ಒಟ್ಟಿಗೆ ಜಾಸ್ತಿ ಊಟ ತಿನ್ನೋಕ್ಕೂ ಆಗಲ್ಲ, ಸ್ವಲ್ಪನೇ ನಮ್ಮದು ಫುಡ್ನ ಡಿವೈಡ್ ಮಾಡ್ಕೊಬೇಕಾಗತ್ತೆ. ಸಡನ್ನಾಗಿ ಹೊಟ್ಟೆ ಹಸಿಯುತ್ತೆ, ಅವಾಗೇನಾದರೂ ನೆನಪಾಗುತ್ತೆ ತಿನ್ನಬೇಕಂತ. ನಾನು ಈ ಥರ ಇವತ್ತು ಕಲ್ಲಂಗಡಿ ಹಣ್ಣು ತಿಂತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಹಾಗೆಯೇ ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಏನಾದರೂ ಫ್ರೂಟ್ನ ತಿನ್ಬೋದು, ಅನಾನಸ್ ಹೊರತುಪಡಿಸಿ. ನಂಗೆ ಅದು ಇಷ್ಟನೇ ಇಲ್ಲ, ನಾನು ತಿನ್ನೋದು ಇಲ್ಲ. ಆ್ಯಂಡ್ ಇದು ನನ್ನ ಇವತ್ತಿನ ಫ್ರೂಟ್. ಹಾಗೆಯೇ ನಾನು ವೀಕ್ಲಿ ಒನ್ಸ್ ನಾನು ಫಿಶ್ ತಿಂತೀನಿ. ಅದು ಯಾವಾಗಿಂದ ಅಂದರೆ ಒಂದು 5 ಮಂತ್ಸ್ ಆದಮೇಲಿಂದ. ನಾನು ಲೆರಿಷನ್ ಪ್ರೆಗ್ನೆನ್ಸಿಲೂ ಕೂಡ ತಿಂತಿದ್ದೆ, ಬಟ್ ನಾನು ಹೇಳಿದೆ ಅಂತ ತಿನ್ನೋಕ್ಕೆ ಹೋಗಬೇಡಿ. ಕೆಲವ್ರಿಗೆ ಆಗುತ್ತೆ, ಕೆಲವ್ರ ಬಾಡಿಗೆ ಆಗಲ್ಲ. ಸುಮ್ಮನೆ ಅದೆಲ್ಲ ರಿಸ್ಕ್ ಬೇಡ, ಹೀಟ್ ಅಂತ ಹೇಳ್ತಾರಲ್ವ. ಹಾಗಾಗಿ ನಾನು ವಾರಕ್ಕೆ ಒಂದು ಸಲ ಅಥವಾ 10 ಡೇಸ್ ಒಂದ್ಸಲ ಫಿಶ್ ಅಂತೂ ತಿಂತೀನಿ. ಮೊನ್ನೆ ತಿಂದೆ ಆಯಿತು. ಆಮೇಲೆ ಸ್ವಲ್ಪ ಹೊತ್ತು ಹಣ್ಣೆಲ್ಲ ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಟೀ ಎಲ್ಲ ಕುಡಿದಿದ್ದೀನಿ. ಇದಾದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಈಗ ಸ್ವಲ್ಪ ಅಡುಗೆಗೆ ಏನಾದರೂ ಮಾಡ್ಕೊಬೇಕಿತ್ತು. ಮೊಳಕೆ ಕಾಳು ಸಾಂಬಾರಿತ್ತು. ಹಾಗೆ ಆವಾಗವಾಗ ಮೊಳಕೆ ಕಾಳನ್ನ ತಿನ್ನೋದು ಕೂಡ ತುಂಬಾ ಒಳ್ಳೆಯದು. ನನಗೆ ಸಲಾಡ್ ಇದೆಲ್ಲ ಇಷ್ಟ ಆಗಲ್ಲ, ಜಸ್ಟು ನನಗೆ ಸಾಂಬಾರಲ್ಲಿ ತಿನ್ಕೊಳ್ತೀನಿ. ಮೊಳಕೆ ಕಾಳು ಸಾಂಬಾರು, ಉಪ್ಸಾರು ಇರ್ಬೋದು, ಹುಳಿ ಸಾಂಬಾರು ಇರ್ಬೋದು, ನಾನು ಆ ಥರ ಮಾಡ್ಕೊಂಡು ತಿಂತೀನಿ. ಅಥವಾ ಗೊಜ್ಜು ಟೈಪಲ್ಲಿ ಮಾಡ್ಕೊಂಡು ಇಡ್ಲಿಗೆಲ್ಲ ಯೂಸ್ ಮಾಡ್ಕೊಳ್ತೀನಿ. ಸಲಾಡ್ ಥರ ಮಾಡಬಾರ್ದು, ಅಂದರೆ ಹಸಿ ಮೊಳಕೆ ಕಾಳನ್ನ ತಿನ್ನಬಾರ್ದು. ಸ್ವಲ್ಪನಾದರೂ ಕುಕ್ ಮಾಡಿರಬೇಕು, ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅಥವಾ ಸ್ವಲ್ಪ ಬೇಯಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಡು ತಿನ್ಬೋದು. ಹಸಿ ತಿನ್ನಂಗಿಲ್ಲ, ಅದನ್ನು ಏನೋ ತಿನ್ನಬಾರ್ದಂತ ಹೇಳ್ತಾರೆ.
ಆಮೇಲೆ ಸ್ವಲ್ಪ ಆವಾಗವಾಗ ಮೊಸರು ತಿನ್ನೋದಿರ್ಬೋದು. ಈ ಥರ ಎಲ್ಲ ತಿಂದರೆ ಹೆಲ್ತ್ಗೂ ಕೂಡ ಒಳ್ಳೆಯದು, ಮಗುಗೂ ಕೂಡ ತುಂಬಾ ಒಳ್ಳೆಯದು. ಈಗ ನಮ್ಮ ಫೇವ್ರೇಟ್ ರಾಗಿ ಬಾಲ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮಂಡ್ಯ ಕಡೆ ಅಂತೂ ಇದು ಫುಲ್ಲು ದಿನ ಇರಲೇಬೇಕು, ಕೆಲವರು ಇದಿಲ್ಲ ಅಂದರೆ ಇರೋದೇ ಇಲ್ಲ. ಸೊ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಲಿರಿಷನ್ ಪ್ರೆಗ್ನೆನ್ಸಿಲಿ ಬರೀ ನೈಟ್ ಟೈಮ್ ತಿಂತಾಯಿದ್ದೆ, ಬಟ್ ಇವಾಗ ಮಧ್ಯಾಹ್ನ ತಿಂತೀನಿ ಡೈಜೆಷನ್ ಆಗೋಲ್ಲ ಅಂತ. ಒಂದು ಸ್ವಲ್ಪ ಸಣ್ಣ ಮುದ್ದೆ ಜೊತೆಗೆ ಸ್ವಲ್ಪ ರೈಸು, ಇದು ಬೆಳಗ್ಗೆದೆ ಅನ್ನ, ಜೊತೆಗೆ ತುಪ್ಪ, ಸ್ವಲ್ಪ ಉಪ್ಸಾರು, ಖಾರ, ಮೊಳಕೆ ಕಾಳು, ಇದಿಷ್ಟು ನನ್ನ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಆಗಿತ್ತು. ಹಾಗೆಯೇ ಒಂದು ಏನೋ ಹೇಳ್ತಾರೆ, 1 ಲೋಟ ಹಾಲು ಕುಡಿಯೋದಕ್ಕಿಂತ 1 ಕಪ್ ಮೊಸರು ಒಳ್ಳೆಯದಂತೆ. 1 ಮೊಸರು ಕಪ್ಗಿಂತ ಒಂದಿಷ್ಟಪ್ಪ ಏನು 1 ನಿಂಬೆಹಣ್ಣಷ್ಟಪ್ಪ ಬೆಣ್ಣೆ ಒಳ್ಳೆಯದಂತೆ. ಒಂದು ಬೆಣ್ಣೆಗಿಂತ ಒಂದೇ 1 ಸ್ಪೂನ್ ತುಪ್ಪ ಒಳ್ಳೆಯದಂತೆ ಅಂತ ಏನೋ ಹೇಳ್ತಾರೆ ಆ ಥರ. ಬಟ್ ತುಪ್ಪನ ನಾನು ದಿನ ಯೂಸ್ ಮಾಡ್ತೀನಿ. ನಮ್ಮ ಅತ್ತೆ ಕೊಟ್ಟು ಕಳಿಸ್ತಾರೆ ಬೆಣ್ಣೆನ, ಎಮ್ಮೆದು ಬೆಣ್ಣೆ, ನಮ್ಮದೇ ಎಮ್ಮೆಗಳಿದೆ ಮನೇಲಿ. ಸೊ ಅದ್ರದ್ದು ಕೊಟ್ಟು ಕಳಿಸ್ತಾರೆ, ಅದನ್ನು ನಾನು ತುಪ್ಪ ಕರಗಿಸ್ಕೊಳ್ತೀನಿ ಮನೆಯದೇ. ಏನಾದರೂ ಖಾಲಿ ಆದಾಗ ನಾನು ಇಲ್ಲಿ ಕೆನೆ ಸ್ಟೋರ್ ಮಾಡಿ ಇಡ್ತೀನಿ. ನಾವು ಹಾಲು ತೊಗೊಳ್ತೀವಿ, ಹಸುವಿನ ಹಾಲು ತೊಗೊಳ್ತೀವಲ್ಲ, ಆ ಕೆನೆಯಲ್ಲಿ ಹಾಕ್ಕೊಂಡು ನಾನು ಬೆಣ್ಣೆ ತುಪ್ಪ ಮಾಡ್ಕೊಳ್ತೀನಿ. ಅದು ಖಾಲಿ ಆಯ್ತಂದರೆ ಅಂಗಡಿಯಿಂದ ಪರ್ಚೇಸ್ ಮಾಡ್ತೀನಿ. ಸೊ ನಮ್ಮ ಮೇಡಮ್ ಕೂಡ ಬಂದು, ಹಾಗೆ ಈ ಮಧ್ಯಾಹ್ನದೊತ್ತು ಎಷ್ಟು ಚೆನ್ನಾಗಿರೋ ಸಾಂಗ್ಸ್ ಬರುತ್ತೆ ಗೊತ್ತಾ. ನಾನು ಟಿ ವಿ ರೇರ್ ಹಾಕೋದು ಮಧ್ಯಾಹ್ನದೊತ್ತು. ನಾನು ವೀಡಿಯೋ ಎಡಿಟಿಂಗ್, ವೀಡಿಯೋ ಶೂಟಿಂಗ್ ಅಥವಾ ಮನೆ ಕೆಲಸ ಅಂತಲೇ ಬ್ಯುಸಿಯಾಗಿರ್ತೀನಿ. ಟಿ ವಿ ಹಾಕಿದ್ರೆ ಒಳ್ಳೆ ಸಾಂಗ್ಸ್ ಬಂತು. ಊಟ ಎಲ್ಲ ಆಯಿತು. ಲಿರಿಷನು ಬಂದಲಲ್ಲ, ಅವಳಿಗೆ ಆ್ಯಪಲ್ ಕಟ್ ಮಾಡಿಕೊಡ್ತಾ ನಾನು ಕೂಡ ಆ್ಯಪಲ್ ತಿಂದೆ. ಸೊ ಇದು ನನ್ನ ಮತ್ತೆ ಸ್ನ್ಯಾಕ್ಸ್ ಆಗಿತ್ತು. ಹಾಗೆ ಅಂಗಡಿಯಿಂದ ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡು ಬಂದಿದ್ವಿ. ಇದು ನಾಟಿ ಸೊಪ್ಪು, ಚೆನ್ನಾಗಿದೆ ಘಮ. ಅದರದ್ದು ಸೊಪ್ಪೆಲ್ಲ ಬಿಡಿಸ್ಕೊಂಡು ನಾನು ಸ್ವಲ್ಪ ಗಟ್ಟಿಗಿರುತ್ತಲ್ಲ ಕಡ್ಡಿ, ಅಂದರೆ ಬಲ್ತಿರೋ ಕಡ್ಡಿ ಅಂತಾರಲ್ಲ, ಆ ಥರದನ್ನ ಹಾಗೇ ಪಾಟಲ್ಲಿ ಹಾಕ್ತೆ. ಎಷ್ಟು ಚೆನ್ನಾಗಿ ಗಿಡ ಬಂದಿದೆ ನೋಡಿ. ಒಂದು 10 ಕಡ್ಡಿ ಹಾಕಿದ್ದೆ ಅನಿಸುತ್ತೆ, ಒಂದು 7-8 ಕಡ್ಡಿಲಿ ಚೆನ್ನಾಗೇ ಬಂದಿದೆ. ಸೊ ಇದು ಚೆನ್ನಾಗಿ ಬಿಟ್ಬಿಟ್ರೆ ನಮಗೆ ದಿನ ಅಡುಗೆಗೆಲ್ಲ, ಅಂದರೆ ಪಲಾವ್ಗೆ, ಚಟ್ನಿಗೆ ಏನಕ್ಕಾದರೂ ಹಾಕ್ಕೊಳ್ಳೋಕ್ಕಾಗತ್ತೆ. ಇದಾದಮೇಲೆ ಈವ್ನಿಂಗ್ ಟೈಮು ಲಿರಿಷನ್ಗೆ ಹಾಲು ಬಿಸಿ ಮಾಡಿಕೊಡ್ತೀನಿ. ನನಗೆ ಸ್ವಲ್ಪ ಕಾಫಿ ಏನಾದರೂ ಮಾಡ್ಕೊಳ್ಳೋಣ ಅಂತ. ಇವತ್ತೇನಾದರೂ ತಿನ್ನಬೇಕಂತ ಅನ್ನಿಸ್ತಾಯಿತ್ತು ನನಗೆ. ಯಾವಾಗಾದರೂ ಸ್ಪೈಸಿಯಾಗಿ ತಿನ್ನಬೇಕಂತ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಮಿಕ್ಸರ್ ಇತ್ತು, ಅದನ್ನೇ ಹಾಕೊಂಡು ತಿಂತಾಯಿದ್ದೀನಿ. ಸಾಮಾನ್ಯವಾಗಿ ನಾನು ಈ ಥರ ಬ್ರೂ ಇದೆಲ್ಲ ತಂದಿಡಲ್ಲ ಮನೇಲಿ, ಯಾಕಂದರೆ ಇದ್ದರೆ ಅದನ್ನೇ ಹಾಕೊಂಡು ಕುಡಿತೀನಿ ಅಂತ. ಸುಮಾರು ದಿನವೇ ಆಗಿತ್ತು, ಒಂದು ಮಂತ್ ಮೇಲೆ ನಾನು ಬ್ರೂ ಎಲ್ಲ ಹಾಕ್ಕೊಂಡು ಕಾಫಿ ಕುಡಿದು. ಈಗ ಒಂದು 5 ಪ್ಯಾಕೆಟ್ ತಂದಿದ್ರ, ಅದನ್ನು ಖಾಲಿ ಮಾಡೋವರೆಗೂ ಸಮಾಧಾನನೇ ಇರೋಲ್ಲ ನನಗೆ. ಹಾಗಾಗಿ ಕಾಫಿ ಮಾಡಿಕೊಂಡೆ ಇವತ್ತು. ಸ್ವಲ್ಪ ಮಿಕ್ಸ್ಚರ್ ಜೊತೆ ಕಾಫಿ, ಜೊತೆಗೆ ಇಲ್ಲೇನೋ ಗಣೇಶನ ಬಿಡ್ತಾಯಿದ್ರು, ಫುಲ್ ಟಮಟೆ ಸೌಂಡು. ಅದನ್ನು ಹಾಗೇ ನೋಡಿಕೊಂಡು ನಿಂತಿದ್ದೆ. ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಓಡಾಡ್ತೀನಿ ಹಿಂಗೇ. ನಾನು ಮೊದಲೇ ಹೇಳಿದ್ನಲ್ಲ, ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಲ್ಲೋದು, ಈವ್ನಿಂಗ್ ಆಗಿರ್ಬೋದು, ಮಾರ್ನಿಂಗ್ ಆಗಿರ್ಬೋದು, ಆದಾಗ ನಿಂತ್ಕೊಳ್ಳೋದು ಬೆಟರು. ಹಾಗೆಯೇ ನೈಟ್ ಡಿನ್ನರ್ಗೆ ನಾನು ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಇದು ತಾಳಿಪಟ್ಟು ಅಂತಲೂ ಹೇಳ್ತಾರಲ್ವ ಕೆಲವ್ರ ಕಡೆ, ನಮ್ಮ ಕಡೆ ತಟ್ಟಿದ ರೊಟ್ಟಿ ಅಂತಲೇ ಹೇಳೋದು ನಾವು. ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಕ್ಯಾರೆಟ್ ತುರಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೇಕಿದ್ರೆ ಜೀರಿಗೆ ಹಾಕೋಬೋದು. ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ, ಹಾಗಾಗಿ ಹಾಕಲ್ಲ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಮತ್ತು ಇನ್ನೇನು ಕಾಯಿ ತುರಿ, ಇದೆಲ್ಲ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ತಾ ಕಲಿಸ್ಕೊಬೇಕು. ಬೆಳಿಗ್ಗೆ ಕ್ಯಾರೆಟ್ ಮಿಸ್ ಆಗಿತ್ತಲ್ವ, ಹಾಗಾಗಿ ಇವಾಗ ಇದನ್ನು ಮಾಡ್ಕೊಂಡು ತಿನ್ನೋಣ ಅಂಥೇಳಿ. ನಂಗೆ ತುಂಬ ದಿನದಿಂದ ಮಾಡ್ಬೇಕು ಅಂದ್ಕೊಳ್ತಿದ್ದೆ. ಬಟ್ ಅಕ್ಕಿ ಹಿಟ್ಟಿದ್ದಾಗ ತರಕಾರಿ, ಸಬ್ಸಿಗೆ ಸೊಪ್ಪು ಅಥವಾ ಕ್ಯಾರೆಟ್ ಇರ್ತಿರ್ಲಿಲ್ಲ. ಕ್ಯಾರೆಟ್ ಎಲ್ಲ ಇದೆ, ತರಕಾರಿ ಎಲ್ಲ ಇದೆ ಅನ್ನೋ ಟೈಮಲ್ಲಿ ಅಕ್ಕಿ ಹಿಟ್ಟಿರ್ತಿರ್ಲಿಲ್ಲ. ಇದೇ ಥರ ಆಗ್ತಿತ್ತು. ಬಟ್ ಇವಾಗ ಎಲ್ಲ ಇದೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಈ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡು ಇದನ್ನ ತಟ್ಬಿಟ್ಟು ಸ್ಟವ್ ಮೇಲೆ ತವಾ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು 2 ಸೈಡು. ಹಾಗೆ ನನಗೆ ನಮ್ಮ ಡಾಕ್ಟರ್ ಹೇಳಿದ್ದಾರೆ, ಸ್ವಲ್ಪ ರೈಸ್ ಐಟಮ್ಮು ಅಥವಾ ರೈಸು, ಅನ್ನ ಸಾಂಬಾರು, ಚಿತ್ರಾನ್ನ, ಪುಳಿಯೋಗರೆ ಈ ಥರ ತಿನ್ನೋದಕ್ಕಿಂತ ಸ್ವಲ್ಪ ಹೆಲ್ದಿಯಾಗಿರೋದು, ತರಕಾರಿ ಜಾಸ್ತಿ ಯೂಸ್ ಮಾಡೋದು, ಅಥವಾ ರೊಟ್ಟಿ, ರಾಗಿ ರೊಟ್ಟಿ ಈ ಥರ ತಿಂದ್ಕೊಂಡು ಸ್ವಲ್ಪ ಪಲ್ಯಗಳೆಲ್ಲ ತಿನ್ನು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಆವಾಗವಾಗ ನಮ್ಮನೇಲಿ ಜಾಸ್ತಿ ರೊಟ್ಟಿ ಇರುತ್ತೆ. ರೊಟ್ಟಿ ಜೊತೆಗೆ ಗೊಜ್ಜು, ಕಾಳಿನ ಗೊಜ್ಜು ಅಥವಾ ಪಲ್ಯಗಳು ಈ ಥರ ಅಂತೂ ಇದ್ದೇ ಇರುತ್ತೆ. ಇವತ್ತು ಇದು ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ, ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕಿಂತ ಮುಂಚೆ, ಅಂದರೆ ಹಸಿಮೆಣಸಿನ್ಕಾಯಿ ಸೇರಿಸಿಲ್ಲ ನಾನು, ಯಾಕಂದರೆ ಲಿರಿಷನ್ಗೂ ಕೂಡ ತೊಗೊಬೇಕಲ್ವಾ. ಅವಳಿಗೆ ಹಸಿಮೆಣಸಿನ್ಕಾಯಿ ಹಾಕೋದಕ್ಕೆ ಮುಂಚೆನೇ 2 ರೊಟ್ಟಿ ಮಾಡಿಟ್ಬಿಟ್ಟು ಆಮೇಲೆ ನಾನು ನಮಗೆ ಹಸಿಮೆಣಸಿನ್ಕಾಯಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಟರ್ ಪೇಪರು, ಇದಕ್ಕೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಕೊಂಡು ಇದನ್ನ ತಟ್ಕೊಳ್ತೀನಿ ಅಷ್ಟೇ. ಸುತ್ತ ನಾವು ಒಬ್ಬಟ್ಟಿಗೆಲ್ಲ ತಟ್ತೀವಲ್ಲ, ಅದೇ ಥರ ತಟ್ಟಬೇಕಷ್ಟೇ. ಈಗೆಲ್ಲ ಸ್ವಲ್ಪ ರೊಟ್ಟಿ ಶೀಟು ಆ ಥರ ಎಲ್ಲ ಬಂದಿದೆ, ತೊಗೊಬೇಕು ಅದನ್ನು ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ತೊಗೊಳಕ್ಕಾಗಿಲ್ಲ. ಇದಲ್ಲದೆ ನಾನು ಬಟ್ಟೆನಲ್ಲಿ ಮಾಡ್ತೀನಿ. ಸೊ ಚೆನ್ನಾಗಿರೋ ಬಟ್ಟೆ ಆದರೆ ಯೂಸ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಾದರೂ ಕೈಯಲ್ಲಿ ತಟ್ಬೋದು, ಇಲ್ಲಾಂದರೆ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಬೋದು, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇದಾದಮೇಲೆ ತವಾಗೆ ರೊಟ್ಟಿ ಕಲ್ಲಿದು ಕಬ್ಬಿಣದ್ದು.
ಹಾಗೆಯೇ ಹಿಂದೆ ಎಲ್ಲ ಕಬ್ಬಿಣದ ಪಾತ್ರೆನೇ ಯೂಸ್ ಮಾಡ್ತಿದ್ರಂತೆ. ಅದರಿಂದ ಸ್ವಲ್ಪ ಐರನ್ ಕಂಟೆಂಟ್ ಸಿಗುತ್ತೆ ಬಾಡಿಗೆ ಅಂತ ಹೇಳ್ತಾರೆ. ಇದು ರೊಟ್ಟಿ ಕಲ್ಲಿರ್ಬೋದು ಅಥವಾ ಸಣ್ಣ ಪುಟ್ಟ ಒಗ್ಗರಣೆಗೆ ಬಾಂಡಿಗಳು ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅದನ್ನು ಸಿಗ್ಬೋದೇನೋ ಅಂತ ನನ್ನ ಒಂದು ಅಭಿಪ್ರಾಯ. ನಾವು ದೋಸೆ ರೊಟ್ಟಿ ಎಲ್ಲ ಇದೇ ಕಲ್ಲ ಮೇಲೆ ಹಾಕ್ಕೊಳ್ತೀನಿ. ಇಲ್ಲೊಂದು ಸೈಡಲ್ಲಿ ಒಂದು ಬಾಣಲಿ ಇದೆ ನೋಡಿ, ಅದರಲ್ಲೇ ಬೋಂಡ ಕಬಾಬ್ ಎಲ್ಲ ಕರಿಯೋದು ನಾವು. ಸೊ ಈ ಥರ ಗುಳಿಗಳು ಮಾಡ್ಕೊಬೇಕು. ಅಲ್ಲಿಗೆ ಆಯಿಲ್ನ ಹಾಕ್ಕೊಬೇಕು. ಮೇಲೆ ಕೆಳಗಡೆ ಎಲ್ಲ ಅದು ಆಯಿಲ್ ಸ್ಪ್ರೆಡ್ ಆಗುತ್ತೆ. ಗುಳಿಗಳಿಗೆ ಆಯಿಲ್ ಹಾಕಿದ್ರೆ ಕೆಳಗಡೆ ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು ಎರಡೂ ಸೈಡು. ಸೊ ಇದು ನಮ್ಮ ಇವತ್ತಿನ ಡಿನ್ನರ್ ಆಗಿರುತ್ತೆ. ಹಾಗೆಯೇ ಇದು ಪ್ರೆಗ್ನೆನ್ಸಿಲೂ ತುಂಬಾ ಒಳ್ಳೆಯದು, ಯಾಕಂದರೆ ಕ್ಯಾರೆಟು ಸೊಪ್ಪು ಎಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ಚೆನ್ನಾಗಿರುತ್ತೆ. ನೀವು ಕೂಡ ಬೇಕಾದರೆ ಟ್ರೈ ಮಾಡ್ಬೋದು. ಕೆಲವರಿಗೆ ಶುಗರು ಅದು ಇದು ಅಂತ ಹೇಳಿ ರೈಸ್ ತಿನ್ನಬಾರ್ದು ಅಂತ ಹೇಳಿರ್ತಾರೆ. ಅಂಥವರಿಗೆ ಸ್ವಲ್ಪ ಮುದ್ದೆ, ಅದೇ ಚಪಾತಿ, ಅದೇ ರೊಟ್ಟಿ ತಿಂದು ಬೋರ್ ಆಗಿರುತ್ತೆ. ಅಂಥವ್ರು ಈ ಥರನೂ ಮಾಡಿಕೊಂಡು ತಿನ್ಬೋದು. ಸೊ ಹೆಲ್ದಿಯಾಗೂ ಕೂಡ ಇರುತ್ತೆ. ನಮ್ಮ ಲಿರೀಶ್ ಅವರು ಬರ್ತಾ ಇದ್ದಾರೆ ಇವಾಗ ರೊಟ್ಟಿ ತಿನ್ನೋಕ್ಕೆ ಅಂತ. ನಾವು ಏನೇ ಹೆಲ್ದಿಯಾಗಿ ಫುಡ್ ರೂಟೀನ್ನ ಅಳವಡಿಸ್ಕೊಂಡ್ರೂ ಸ್ವಲ್ಪ ವಿಟಮಿನ್ಸ್ ಎಲ್ಲ ಕಮ್ಮಿ ಆಗೇ ಆಗುತ್ತೆ. ಹಾಗಾಗಿ ಡಾಕ್ಟರ್ಸ್ ಎಲ್ಲ ಏನು ಸಜೆಸ್ಟ್ ಮಾಡಿ ನಿಮಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿರ್ತಾರೆ ಅದನ್ನು ತೊಗೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದರೆ ನಾವು ಎಲ್ಲನೂ ಕೂಡ ಫುಡ್ಡಿಂದನೇ ತೊಗೊಳಕ್ಕಾಗಲ್ಲ. ಅದು ಈಗಿನ ಕಾಲದಲ್ಲಿ ಎಲ್ಲನೂ ಕೆಮಿಕಲ್ ಐಟಮ್ಸ್ನೇ ಹಾಕಿ ಬೆಳೆದಿರ್ತಾರೆ. ಜೊತೆಗೆ ಕೆಮಿಕಲ್ ಹಾಕಿನೇ ಅದನ್ನ ಸ್ಟೋರೇಜ್ ಮಾಡ್ತಾರೆ. ಜಾಸ್ತಿ ದಿನ ಕೆಡಬಾರ್ದು ಪ್ರಿಸರ್ವೇಟಿವ್ ಅಂತ ಹಾಕ್ತಾರೆ. ಸೊ ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ನಾವು ಎಷ್ಟೇ ಏನೇ ಮಾಡಿದ್ರೂ ಸ್ವಲ್ಪ ಸಪ್ಲಿಮೆಂಟ್ರಿಯಾಗಿ ಏನು ಟ್ಯಾಬ್ಲೆಟ್ಸ್ ಎಲ್ಲ ಏನಿರುತ್ತೆ ಅದನ್ನು ತಗೊಳ್ಳೇಬೇಕಾಗತ್ತೆ. ಹಾಗಾಗಿ ಡಾಕ್ಟರ್ ಹೇಳಿದ ಮಾತನ್ನು ಕೂಡ ಕೇಳಬೇಕು. ಅವ್ರು ಏನು ತಿನ್ನೋಕ್ಕೆ ಹೇಳ್ತಾರೆ ಅದನ್ನೇ ತಿನ್ನಬೇಕಾಗತ್ತೆ. ಈಗಿನ ಕಾಲದಲ್ಲಿ ಮೊದಲೆಲ್ಲ ಸ್ವಲ್ಪ ಕುಡಿಯೋ ನೀರಲ್ಲೂ ಕೂಡ ಒಳ್ಳೆ ಅಂಶಗಳು ಸಿಗ್ತಿತ್ತು. ಈಗ ನಾವೇನು ಫಿಲ್ಟ್ರ್ ವಾಟರ್ ಅಂತ ಮಾಡ್ತೀವಿ ಅದರಲ್ಲಿ ಯಾವುದೇ ರೀತಿ ಅಂಶಗಳು ಇರೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಅಂದರೆ ಏನೂ ಇಲ್ಲ ಅಂದರೆ ಅದರಲ್ಲಿ ಸಿಗೋವಂಥ ವಿಟಮಿನ್ಸ್ಗಳು ಕೂಡ ಇರಲ್ಲ. ಹಾಗಾಗಿ ಕೆಲವೊಂದು ಬೋರ್ ನೀರುಗಳೆಲ್ಲ ಕುಡಿಯೋದಕ್ಕೂ ಭಯ ಆಗುತ್ತೆ. ಈಗೆಲ್ಲ ಏನಂದರೆ ಸಂಪಿಗೆ ಹಾಕ್ತಾರೆ, ಸಂಪಿಂದ ಟ್ಯಾಂಕಿಗೆ ಹೋಗುತ್ತೆ, ಅಲ್ಲಿಂದ ನಮಗೆ ಪ್ರೊವೈಡ್ ಆಗುತ್ತೆ. ಸೊ ಅದು ತೊಳೆದಿರ್ತಾರೋ ಇಲ್ವೋ ಅಂತ ಆ ಥರನೂ ಫೀಲ್ ಆಗುತ್ತೆ ಒಂದೊಂದು ಸಲ. ಸೊ ಏನೋ ಗೊತ್ತಿಲ್ಲ. ಏನೇ ನೀರು ಕುಡಿದ್ರೂ ಅಷ್ಟೇ ಸ್ವಲ್ಪ ಬಿಸಿ ನೀರು ಕುಡಿಯೋದಕ್ಕೇ ಟ್ರೈ ಮಾಡಿ ಅಂತ ಹೇಳ್ತಾ, ಇದು ನೈಟು ನಾನು ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀನಿ. ಮತ್ತು ಈಗ ನಾನು ಐರನ್ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ. ಬೆಳಗ್ಗೆ ಕ್ಯಾಲ್ಶಿಯಮ್ ತೊಗೊಂಡಿದ್ದೆ. ನಾನು ಕನ್ಫ್ಯೂಷನ್ ಮಾಡ್ಕೊತೀನಿ, ಒಂದು ಸಲ ಕ್ಯಾಲ್ಶಿಯಮ್ ಒಂದು ಸಲ ಐರನ್ ತೊಗೊಬೇಕಂತೆ. ಒಟ್ಟಿಗೆ 2 ಟ್ಯಾಬ್ಲೆಟ್ಸ್ ತೊಗೊಬಾರ್ದು. ನಾನು ಒಂದೊಂದು ಸಲ ಒಂದೇ ದಿನ 2 ಕ್ಯಾಲ್ಶಿಯಮ್ ತೊಗೊಂಡಿರ್ತೀನಿ, ಅದೇನೋ ಮಿಸ್ ಮಾಡ್ಕೊಂಡಿರ್ತೀನಿ. ಆಮೇಲೆ ನೈಟ್ ತೊಗೊಳ್ಳೋದು ಬೆಳಗ್ಗೆ ತೊಗೊಂಡಿರ್ತೀನಿ, ಬೆಳಗ್ಗೆದು ನೈಟ್ ತೊಗೊಂಡಿರ್ತೀನಿ. ಸೊ ಎನಿವೆ ಈಗ ಕೇಸರಿ ಹಾಲು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದು ಡಾಕ್ಟರ್ ಪೌಡರ್ ಕೊಟ್ಟಿದ್ರಲ್ಲ ನನಗೆ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಇವತ್ತು ನಿಮಗೆ. ಅದನ್ನು ಕೂಡ ಕುಡಿತೀನಿ ಅಂತ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಹಾಗೆಯೇ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದಮೇಲೆ ನಾನು ಯಾವುದೇ ರೀತಿ ಡಾಕ್ಟರ್ ಅಲ್ಲ, ಆಹಾರ ತಜ್ಞೆ ಅಲ್ಲ. ಸೊ ನಾನೇನು ತಿಂತೀನಿ ಅದನ್ನು ಮಾತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ಅಷ್ಟೇ ನಿಮ್ಮ ಫುಡ್ ರೂಟೀನ್ಗೆ ನೀವೇ ಜವಾಬ್ದಾರಿಯಾಗಿರಬೇಕಾಗತ್ತೆ. ಡಾಕ್ಟರ್ ಹೇಳಿದ್ರು ಅಥವಾ ಮನೇಲಿ ಹೇಳಿದ್ರು ಅಂತ ತಿನ್ನಲೇಬೇಕು ಅಂತ ಏನಿಲ್ಲ. ನಿಮಗೆ ಹೆಲ್ತಿಗೆ ಅದು ಒಳ್ಳೆಯದು ಅನಿಸಿದ್ರೆ ತೊಗೊಳ್ಳಿ. ಆಮೇಲೆ ಸ್ವಲ್ಪ ಸುಮ್ಮನೆ ಇವ್ರು ಹೇಳಿದ್ರು ಅನ್ನೋದು ಕೂಡ ಅವಾಯ್ಡ್ ಮಾಡಿ ಹೇಳೋದನ್ನು. ಬಟ್ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಫುಡ್ ರೂಟೀನ್ ಫಾಲೋ ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಇದಲ್ಲದೆ ನನ್ನ ರೆಗ್ಯುಲರ್ ವ್ಲಾಗ್ಗಳನ್ನ ನೀವು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ನಾನು ಡೈಲಿ ದಿನನಿತ್ಯ ಏನೇನು ಫುಡ್ನ ಕನ್ಸ್ಯೂಮ್ ಮಾಡ್ತೀನಿ ಅಂತ. ಸೊ ನಾನು ಬ್ಲಾಗ್ಸ್ನ ಜಾಸ್ತಿ ನೋಡ್ತಾ ಇರಿ. ಆವಾಗವಾಗ ಸ್ವಲ್ಪ ಮಿಲ್ಕ್ ಶೇಕ್ಸು ಮತ್ತು ಹಾಲಿಂದ ಮಾಡಿರೋದು, ಡ್ರೈ ಫ್ರೂಟ್ಸಿಂದ ಮಾಡಿರೋದೆಲ್ಲ ಮಾಡ್ತಾ ಇರ್ತೀನಿ ನಾನು ಮನೆಯಲ್ಲಿ. ಅದನ್ನು ಕೂಡ ನಿಮಗೆ ಆಲ್ರೆಡಿ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಹಳೆ ವೀಡಿಯೋಸ್ಗಳನ್ನ ಕೂಡ ವಾಚ್ ಮಾಡಿ. ಇನ್ನು ಮುಂದೆ ಹೋಗ್ತಾ ಸ್ವಲ್ಪ ನಾನು 8th ಮಂತಲ್ಲಿ ಯಾವ ಥರ ಫುಡ್ನ ಫಾಲೋ ಮಾಡ್ತೀನಿ ಅಂತ ಹಾಗೆ ತೋರಿಸ್ತಾ ಹೋಗ್ತೀನಿ. ಇನ್ ಕೇಸ್ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.